ಹಾಂ, ಯಾವುದೇ ಆದರೂ ಕಲಿಯೋದಕ್ಕೆ ಒಂದು ವಿಧಾನ ಇರುತ್ತೆ. ಲೈಕ್ ಕೇಳಿಸ್ಕೊಬೇಕು, ನೆನ್ಪು ಮಾಡ್ಕೊಬೇಕು, ಅಭ್ಯಾಸ ಮಾಡಬೇಕು, ಮತ್ತೆ 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 ಕೇಳಿಸ್ಕೊಬೇಕು, ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು. ಇವಾಗ ಯಾರು ಟೀಚರ್ ಹತ್ರ ಹೋದರೆ ಅವ್ರ ಹತ್ರ ನಾವು ಹೇಗೆ ಮಾತಾಡ್ತೀವಿ? ನಿಮಗೆ ಸೈನ್ಸ್ ಟ್ಯೂಷನ್ ಮಾಡ್ತೀರಾ? ನಮ್ಮ ಮಕ್ಕಳು 9-10ನೇ ಕ್ಲಾಸು ಇದ್ದಾರೆ, ಸೈನ್ಸ್ ಟ್ಯೂಷನ್ ಸೇರಿಸ್ಬೇಕು, ಫೀಸ್ ಎಷ್ಟಾಗತ್ತೆ ಎಲ್ಲ ಕೇಳಿ ಇದೆಲ್ಲ ಮಾಡ್ತೀರಲ್ವಾ? ಸೊ ಯಾರು ಹತ್ರ ಏನಾರು ಕಲಿಯೋಕ್ಕೆ ಹೋಗ್ಬೇಕಾದ್ರೆ ವಿನಯದಿಂದ ಹೋಗಿ ಕೇಳಬೇಕು. ಬೇಟಿ, ನೀವು ಸೈನ್ಸ್ ಹೇಳ್ಕೊಡ್ತೀರಾ? ಎಷ್ಟು ಫೀಸು? 500 ರೂಪಾಯಿನಾ? ಹಾಂ, ಸರಿ, ನಮ್ಮ ಮಕ್ಕಳು ಸೇರಿಸ್ಬಿಡ್ತೀವಿ, ಚೆನ್ನಾಗಿ ಹೇಳ್ಕೊಡಿ. ಆ ಥರ ಯಾರು ಮಾತಾಡೋಕ್ಕಾಗತ್ತಾ? ಯಾವ ಒಂದು ವಿದ್ಯೆಯನ್ನು ಕಲಿಯೋದಾದರೂ ವಿನಯ ಇರಬೇಕು ಮತ್ತು ವಿವೇಕನೂ ಇರಬೇಕು. ವಿನಯ ವಿವೇಕ ಎರಡು ಇದ್ದರೆ ನೀವು ಚೆನ್ನಾಗಿ ಕಲಿಬೋದು. ಸೊ ಯಾವುದೇ ವಿದ್ಯೆ ಕಲಿಯೋದಾದರೂ ವಿನಯನೂ ಬೇಕು, ಹಾಗೇ ವಿವೇಕನೂ ಬೇಕು.